ಎಕ್ಸ್ಕ್ಯೂಸ್ ಮೀ, ಎಸ್, ಇದು ಪುಟ್ರಾಜ್ ಅವ್ರ ಮನೆನಾ? ಹೌದು. ತಾವ್ಯಾರು? ನಾನು ಅವ್ರ ಅಣ್ಣನ ಮಗಳು, ಆಂಧ್ರದಿಂದ ಬರ್ತಾ ಇದ್ದೀನಿ. ನೀರ್ ಕುಡಿಯಲ್ಲ. ಆಮೇಲೆ ನಾನ್ ಕರ್ಕೊಂಡ್ ಬರಕ್ಕೆ ರೈಲ್ವೆ ಸ್ಟೇಷನ್ಗೆ ಯಾರೋ ಬರ್ತಾರೆ ಅಂತ ಹೇಳಿದ್ರು. ಇಷ್ಟೊತ್ವರೆಗೂ ವೇಟ್ ಮಾಡ್ದೆ, ಯಾರೂ ಬರ್ಲಿಲ್ಲ. ಅದಕ್ಕೆ ನಾನೇ ಬಂದೆ. ನೀನ್ ಯಾರೇ? వచ్చినప్పుడు నుంచి నేను అదే చెప్తున్నాను, వినట్లేదు నా మాటని. ಇದು ಮ್ಯಾಟ್ನಿ ಅಲ್ಲ, ಮಾರ್ನಿಂಗ್ ಶೋ. ನೀ ಪುಟ್ಟರಾಜ್ ಅವ್ರ ಅಣ್ಣನ ಮಗಳಲ್ಲ? ಮತ್ತೆ ಎಲ್ಲ ಚೂಡಿದಾರೆ ಹಾಕೋಕೊಂಡ್ ಬಂದೆ? ఇది నాది. ನಾದಿನೋ ಬೇದಿನೋ ನಿನ್ನ ಅಜ್ಜಿ ಮೋಟರ್ ಸೈಕಲ್ ನ ಹಿಡ್ಕೊಂಡು ಕೂತಿದ್ದಲ್ಲ, ಆಗ್ಲಾದ್ರೂ ಹೇಳ್ಬೇಕಾ ಬೇಡವಾ? ಅದೋಗ್ಲಿ, 4 ಇಡ್ಲಿ ಜೊತೆ 1 ಬಕೆಟ್ ಸಾಂಬಾರ್ನ ಇಂಕ ಅಂತ ಇಕ್ಕಿಸ್ಕೊಂಡು ತಿಂದಲ್ಲ, ಅವಾಗ್ಲಾದ್ರೂ ಹೇಳ್ಬಾರ್ದ? ಸಾರಿ ಮೇಡಮ್, ನಿಮ್ಗೋಸ್ಕರ 4 ಇಡ್ಲಿ ತಂದಿದೆ, 7 ತಿಂದ ಹಾಕ್ಬಿಟ್ಲು. ಬೇಜಾರು ಮಾಡ್ಕೋಬೇಡಿ. ఏం లుక్కో ఎదల ಮೇಲೆ ఎల్లి లగేజ్. ఏమిటి ఇది అన్యాయం? నీ ఇష్టం వచ్చినప్పుడు లాకొని వస్తున్నావు, ఇష్టం లేనప్పుడు తరిమేస్తున్నావు. వెంకటరమణ, ఈ అన్యాయాన్ని అడిగేకి ఎవరు లేదా? ఖాళీ డబ్బులు కట్ల